ಮುದ್ದು ಮಗನೇ ಮಣಕೋವ ನನ್ನ ಬಂಗಾರ ಚಿನ್ನು ನನ್ನ ಚಿನ್ನು ಮುದ್ದು ಮುದ್ದು ಮಗನು ನೀನು ಮಣಿಕೋ ಮಗನೇ ನೀನು ಅಮ್ಮ ಮನೆಗೆ ಒಳ್ಳೆ ಮಣಿಕೋ ಮಗನೇ ನೀನು ಚಿನ್ನು ಮುದ್ದು ಬಂಗಾರ ನೀನು ಮುದ್ದು ಬಂಗಾರ ಬಂಗಾರ ಕನ್ನವೈದು ಮಣಿಕೋ ಮಗನೇ ನೀನು ಮಣಿಕೋವ ಮಣಿಕೋ ಬಂಗಾರ ಅಯ್ಯೋ ನನ್ನ ಚಿನ್ನುವೆ ಬಂಗಾರವೇ ಪಾಚು ಮನೆ ನೀನು ಗುಮ್ಮಣ ಬಾ ಬಾ ಗುಮ್ಮಣ ಮತ್ತೆ ಗುಮ್ಮಣ ಮನಿಕ ಬನ್ನಿ ಓಹೋ ಏನವ ಮೊಮ್ಮಗನ್ ಮನಸ್ತಾ ಇದೀಯಾ ಕೂತ್ಕಕ್ಕ ನಗಕ್ಕ ಕೂತ್ಕೋ ಮಗ ನೋಡವ ನಗಕ್ಕ ಬಂದಿದೆ ಕಣ್ಬಿಡು ಹೇಳ್ಸ್ಬೇಡ ಸುಮ್ಕಿರಕ್ಕ ಮನೆ ಕಳ್ಳಿ ಸುಮ್ಕಿರು ಈಗ ನೀರುದ್ನ ಅವಳಿಗೆ ಮನೆ ಕಂಡವಳೆ ಇದು ತೂಗುರು ಮನೆ ಕತ್ತೆ ಎಲ್ಲ ಕಣ ಕಳ್ತ ಕುಂತಾನೆ ತೂಗು ಒಂದು ಮನೆ ಕಳ್ಳಿ ಅಯ್ಯೋ ಕಳ್ಳನ ಮಗ ಹಾಸ್ಪಿಟ್ಲಿಂದ ಬರಗಂಡ ಸುಮ್ಮನಿದ್ದ ಕನಕ ರಾತ್ರಿ ಬೇಡದ ಅವನ ಗಳಿಗೂ ಕಣ್ಣು ಮುಚ್ಚಿಲ್ಲ ಅವನು ಮಗಳುವೆ ಅಂದಿದ್ ಬಾಯ ತೆಗಿನಿಲ್ಲ ಕನಕ ಅಯ್ಯೋ ಹೋಗತ್ತಾಗೆ ಬಾಲಗ್ರ ಪುಸ್ಕ ಮಡ್ಗಕ್ಕ ಬಂದ ತಲೆ ಸಂದಿಗೆ ಮುಡುಗು ಮಗಿಗೆ ಬಾಲಗ್ರ ನಂಗಾದ್ರು ಹಂಗೆ ಕನ ಅಯ್ಯೋ ನಾನೇ ದಿವಸ ಇವಳು ಅಮ್ಮ ಬಂದು ನೋಡ್ಕೊ ಹೋದ್ಲು ಕನವ ಅದೇ ಬತ್ತು ಅತ್ತಾಗೆ ಬಂದು ನೋಡ್ಕೊ ಹೋದ್ಲ ಚಾಮಿ ಅವಳು ಬಂದು ಓದ್ತಾವಿಂದಂಗೆ ಅಳ್ತಾ ಕುಂತದೆ ಅಯ್ಯೋ ಯಾರೇ ಬರ್ಲಿ ಅಕ್ಕ ನಾನೇ ಬರ್ಲಿ ಇನ್ನೊಬ್ರೆ ಬರ್ಲಿ ನೀನು ನನ್ನ ಮಾತು ಕೇಳು ಓಹೋ ಏನಾರೇ ಒಂಚೂರ ಗೋಡೆಗೆ ಸುಣ್ಣ ಬಳಿಯಲ್ಲಿ ಸರಿಯಾ ಬಂದವ್ರ ಸುಣ್ಣ ನೋಡ್ಕೊಳ್ಳಿ ಮನೆ ಬಾಕ್ಲಲ್ಲಿ ಬಂದವ್ರನ್ನ ಕಾಲ್ಗಿಲ್ ತೊಳ್ಕೊಂಬರ್ಬೇಕು ಸುಮ್ಮನೆ ನುಗ್ಬಿಡ್ತಾರೆ ಬಾಕ್ಲಾಗ ನೀರು ಮಡ್ಗು ಒಂದು ಬಕೆಟಲ್ಲಿ ತೊಳ್ಕೊಂಡು ಒಳಗೆ ಬರಲಿ ಅವೆಲ್ಲ ಕಷ್ಟ ಕಣಕ ಮಕ್ಳಿಗೆ ಕಾಲ್ದೊಳು ಕೈದೊಳು ಅಂದರೆ ಅಯ್ಯೋ ನೆನ್ನೆಳು ಬಂದು ನೋಡ್ಕೊಂಡು ಓದ್ತಾವಿದ್ದ ಏನು ಕಿಯೋ ಅಂತ ಹೊಸಿ ವಾಟ ಹೊಸ್ತಿದ ಕಣಕ ಅಯ್ಯಪ್ಪ ಅಯ್ಯೋ ಮಕ್ಕಳು ಸಾಕಿದ್ರೆ ಮಕ್ಳಿಗೆ ಹಾಕ್ತಾರೆ ಹೇಳ್ ತಿನ್ಬೇಕು ಅನ್ನಂಗೆ ಇನ್ನೇನು ಎಷ್ಟೊತ್ತಿಗೆ ಬಂದ್ರಕ್ಕ ನೆನಗಿಸ್ತೆ ನಾನು ಬುರದ ಅನ್ಕೊಂಡೆ ಬುರಕ್ಕೆ ಅಂದರೆ ನಾನು ನನ್ನ ತಂಗಿ ಮನೆಗೆ ಹೊಂಟೋಗಿದ್ದೆ ಕನಕ ಅಳ್ಗರಿಯವಳು ಯಾಕೆ ಹುಸಾರೆ ತಪ್ಪುಟ್ಟವಳೆ ಏನಂತ ಚೆನ್ನಾಗಿ ಬಂದಿದ್ಲಲ್ಲ ಅದ ಹಬ್ಬಕ್ಕೆ ಅಯ್ಯೋ ಸುಮ್ಮನಿರತ್ತಕ್ಕೆ ಯಾಕೆ ಕಣ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಅಂತಳೆ ಕನಕ ಹಾಸ್ಪಿಟ್ಲಿಗೆ ಎಲ್ಲ ತೋರ್ಸೋರಂತೆ ಯಾವುದು ಎಲ್ಲೂ ಏನೂ ಇಲ್ಲ ಕ್ಯಾನಿಂಗು ಪಾನಿಂಗು ಎಲ್ಲನೂ ಬೇಕಾದಂಗೆ ಮಾಡ್ಸೋರಂತೆ ಕನಕ ಡಾಕ್ಟ್ರು ಏನು ತೊಂದರೆ ಇಲ್ಲ ಎಲ್ಲ ನಾರ್ಮಲ್ ಆಗದೆ ಅಂತ ಬತ್ತಂತೆ ಈಗ ನೋಡಿದ್ರೆ ಅವಳಿಗೆ ಹೊಟ್ಟೆನವೇ ಕಮ್ಮಿ ಆಗಿಲ್ಲ
ಅದಕ್ಕೆ ಇದೆಲ್ಲ ದೇವಸ್ಥಾನ ಕಾಯ್ಬೇಕು ಅನ್ಕೊಂಡು ದೇವಸ್ಥಾನ ಕರ್ಕೊಂಡು ಹೋಗಿ ಅಂತೀವಿ ಹೇಳ್ಬಿಟ್ಟು ಬಂದೆ. ಇಲ್ಲಿ ನಾನು ಉಳ್ಕಕ್ಕ ಅಂತಿದ್ಲು. ಅಲ್ಲಿ ಉಳ್ಕೊಳಕ್ಕೆ ಇಲ್ಲಿ ಪಾಪ ಅವಳು ಎದ್ದೆಷ್ಟು ಹೊತ್ತಿಗೆ ಹೋಯ್ತಾಳೆ. ಅವ್ಳಿಗೊಂಚೂರು ನಾಷ್ಟ ಪಾಷ್ಟಕ್ಕೆ ಮಾಡ್ಕೊಡ್ಬೇಕು, ಅಡುಗೆ ಮಾಡ್ಕೊಡ್ಬೇಕಲ್ಲ. ಅದಕ್ಕೆ ಬಂದ್ಬಿಟ್ಟಕ್ಕನ್ನಾಗಕ್ಕ ನನ್ನ ತಂಗಿ ಬಿಡ್ಬಿಟ್ಟು ಬರೋಕೆ ಒಸಿ ಹೊಟ್ಟೆ ಉಳಿತಿಲ್ಲ. ಚೆನ್ನಾಗಿದ್ಲಾರ ಪಪ್ಪ ನೋಡಲಿ ಹಿಂಗೆ ಕನಕ ಗಾಚಾರಗಳಿಗೆ ಹೇಳಕ್ಕಾಯ್ಕಿಲ್ಲ. ಏನಿಲ್ವಂತ ಯಾಕೆ ಅವತ್ತೊಂದು ದಿವಸ ನೀರು ಇಕ್ಕೊಂಡು ಬಿಸಿಲು ಹೊತ್ತಿನಲ್ಲಿ ಬಾರೆ ಮೇಲೆ ಇದು ಬಾರೆ ಹೊಲ್ತಾವು ಅವರು ಅಲ್ಲಿ ಎಲ್ಲ ಎಣ ಪಣ ಸುಡ್ತಾರೆ ಜಾಸ್ತಿ ಕನಕ. ಆಸ್ತಿ ಗಿಸ್ತಿ ಜಮೀನು ಇಲ್ದವ್ರ ತಂತಂದು ಅಲ್ಲಿ ಬಾರೆ ಮೇಲೆ ಸುಡೋದು ಜಾಸ್ತಿ ಅಲ್ಲಿ ಎಣವ. ಇವಳು ಹೊಸವ ಕಟ್ಟಾಕೊಂಡು ಇವ್ರು ಹೊಲ್ತಾವು ಕುಂತವಳೆ ಅಡ್ಗೆನ ಆಗ್ಬಿಟ್ಟವಳೆ. ಅದು ಕಿತ್ಕೊಂಡು ಉಂಟೋಗೋದೆ ಬಾರೆ ಅದಕ್ಕವ ಬಾರೆ ಹೊಲ್ತಾಗೆ ಅಲ್ಲಿ ಹೋಗಿ ನೀರು ಇಕ್ಕೊಂಡು ಹೋಗಿದ್ಲಂತೆ. ನಾನು ಎಷ್ಟೋ ಸತಿ ಹೇಳಿದೆ ನೀರು ಉಯ್ಕೊಂಡು ಹಂಗೆ ಬಿಸ್ಲತ್ತಾರ ಹೋಗಬೇಡ, ಸಂದೆ ಮೇಲೆ ಬೇಕಾದ್ರೆ ಬಂದು ಉಯ್ಕವ ಅಂತವೆ. ನೀರು ಇಕ್ಕೊಂಡು ಕೆಂಪ್ಸಿಗೆ ಉಟ್ಕೊಂಡು ಹೊಂಟೋಗಳೆ. ಹೋಗ್ಬಿಟ್ಟು ಅಲ್ಲಿ ಬಾರೆ ಹೊಲ್ತ ಹೊಸ ಕಟ್ಟಕ ಬಂದು ಇನ್ನು ಅಲ್ಲಿರೋಕ್ಕೆ ಹಂಗೆ ಒಂದು ಚಳಿ ಜ್ವರ ಬಂದ್ಬಿಟ್ಟು ಅಂತ ಕನಕ ಬಂದು ಮನೆ ತಕ್ಕೆ ಹೊಸ ಕಟ್ಟಾಕ್ಬಿಟ್ಟು ಇನ್ನು ಹಾಲು ಕರಿ ನೀವತ್ತೆ ಆಯ್ತಾರ ಜೀವಕ್ಕೆ ಅಂತ ಮನೆ ಕಡ್ಲಂತೆ. ಮಾರನೇ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ಲಂತೆ. ಇನ್ನೊಂದು ದಿವಸಕ್ಕೂ ಮಾರನೆಗೆ ಹೊಟ್ಟೆ ನೋವು ಶುರು ಆಯ್ತಂತೆ. ಏನು ಮಾಡಿದ್ರು ಕಮ್ಮಿ ಆಯ್ತಲ್ವ ಅಂತ ಕನಕ. ಅದಕ್ಕೆ ಏನು ಫೋನ್ ಮೇಲೆ ಫೋನ್ ಮಾಡಿದ್ಲ ಬಕ್ಕ ನೀನು ನೋಡಬೇಕು ಅಂತವ. ಹಾಗೂ ಹೋಗಿ ಇದ್ಬಿಟ್ಟು ಬಂದೆ ಕನಕ. ಆಗ ರಾತ್ರಿ 8 ಗಂಟೆ ಬಸ್ಗೆ ವಾಪಸ್ ಬಂದ್ಬಿಟ್ಟೆ ನಾನು. ಇನ್ನು ಅಷ್ಟೊತ್ತಿನಲ್ಲಿ ಏನು ಬರೋದು ಬೆಳಿಗ್ಗೆ ಹೋಗಿ ನೋಡೋಕ್ಕಾಯ್ತದೆ ಅನ್ಕೊಂಡಂಗೆ ಬಂದೆ. ಅಯ್ಯೋ ಸಮಸ್ಯೆ ಸಾಕಾಕ ಪಪ್ಪ ನೀನು ಬರ್ನಿಲ್ಲ ಅಂತಿದ್ನ ಹೆಂಗೋ ಹೊತ್ತ ಗುಸಾರಾಗ್ಬಿಟ್ಟು ಸಾಕು ಅವಳು. ಅಯ್ಯೋ ನನಗೆ ಮತ್ತೆ ಒಂದು ಏತನೇ ಆಗೋದು ಸುಮ್ಕಿರು ಬೇಜಾರಾಗ್ತದೆ ಕನಕ. ಅಯ್ಯೋ ಎಲ್ಲ ದೇವ್ರಿಗೆ ದೇವಸ್ಥಾನ ಕರ್ಕೊಂಡೋಗಿ ತೋರಿಸ್ಬೇಕಾಗಿತ್ತು ಕನಕ. ನೋಡೋದಂಗೆ ಅಂದೀವಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಯ್ತದೆ ಅಂತವ ಹೇಳಿವ್ನಿ. ನೋಡೋದ ಮಂಗಳವಾರಲಾರು ಓದ್ ಬರ್ತೀನಿ ಕರ್ಕೊಂಡೋಗಿ. ಸರಿ ಸರಿ ಕನಕ. ಏನು ಗಾಚಾರ ಸರಿಲ್ಲ ಕನಕ ಅವಳ ಜೊತೆಗೆ ಏನು ಮಾಡೋದ ಏನು. ಸರಿ ಆಯ್ತಾ ಸುಮ್ಕಿರಿ ಏನು ಮಾಡಿ ಓದ್ಲಾ ನೀನು ಸೊಸೆನ ಮಗನ ಕೆಲಸಕ್ಕೆ ಓದ್ಬೇಕ. ನಾನು ಎದ್ದು ಇಡ್ಲಿ ಉದಿ ಚಿತ್ಕರೆ ಗೊಜ್ಜು ಮಾಡಿ ಮಧ್ಯಾಹ್ನಕ್ಕೆ ಅದನ್ನ ಗೊಜ್ಜಾಗ ಮಂಡಿ ನಾವು ಸಾತ್ನಾಗೆ ಮಾಡಿದೆ. ಚಿತ್ಕೊರೆ ಸಾತ್ನಾಗೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಅಕ್ಕಿ ಹಾಕೊಟ್ಟು ಕಳಿಸ್ತೆ ಅನ್ನ ಮಾಡಿ ಈಗ ಇಡ್ಲಿ ಕೊಟ್ಟೆ. ಅವ ಎರಡು ತಿನ್ಬಿಟ್ಟು ಹೋದ್ರು. ಸರಿಯಾಗಿ ಎತ್ತಗೆ ಊಟನೇ ಸರಿಯಾಗಿ ಉಣ್ಣಕ್ಕಿಲ್ಲ ಕನಕ. ಹೋಗಿ ಆತ್ರದಲ್ಲಿ ಎರಡು ಇಡ್ಲಿ ತಿನ್ಬಿಟ್ಟು ಹೋಯ್ತಾರೆ. ಅಲ್ಲಿ ಅಚ್ಚುಕಟ್ಟಾಗಿ ಏನು ಉಂಡವ್ರು ಆರೋಗ್ಯ ಇರ್ತದೆ. ಒಂದೊಂದು ದಿವಸ ಸಣ್ಣ ಉಳ್ಕೊಂಡು ಕಾಲ ಕಳೀತಾರೆ. ಏನು ಮಾಡಿ ಅದ ಕುತ್ಕೊಂಡೇನು ಸುಮ್ಮನೆ ಓಲಂತೆ ಸುಮ್ಕಿನಕ. ಏನು ಕೊಟ್ಟಕ್ಕೆ ಇವಳಿಗೆ? ಅಯ್ಯೋ ಏನು ನಾನಕ ಮೆಣಸು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಉಪ್ಪು ಜಜ್ಜಿಬಿಟ್ಟು ಬಿಸಿ ಅನ್ನ ಮಾಡಿಬಿಟ್ಟು ಇಕ್ಕೊಟ್ಟೆ. ಇನ್ನೂ 4 ದಿವಸ ತುಪ್ಪ ಗಿಪ್ಪ ಬೇಡ ಅಲ್ವಕ್ಕ. ಬೇಡ ನೀರು ಸುಂಡ್ಲಿ ಬೆಳ್ಳುಳ್ಳಿ ಮೆಣಸು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅನ್ನ ಆಯ್ತಕ್ಕ. ತುಪ್ಪ ಕೊಂಡೆ ಬೇಡ ಈಗ. ಇನ್ನೊಂದು 4 ದಿವಸ 5 ದಿವಸ ಒಂದು ವಾರ ಕಳೀರಿ ಸುಮ್ಕಿರು. ಈಗ ಏನಿಲ್ಲ ಆಮೇಲೆ 4 ಗಂಟೆ ಹೊತ್ತಿಗೆ ಕಾಫಿ ಗಿಪ್ಪಿ ಕಾಯಿಸ್ಕೊಡು. ಒಂದು ಪಾವನಷ್ಟ ಬೆಡ್ಡು ಗಿಡ್ಡು ಕೊಡು. ನೀರು ಸುಣ್ತದೆ ಮೈಲಿ. ಇಂಥವಳೆ ಬೆಳಿಗ್ಗೆನೂ ಕಾಯಿಸ್ಕೊಟ್ಟೆ ಎದ್ದು ನೋಡೋದ ಹೊಸಿ ದಿವಸ ಕಳೆದ್ಮೇಲೆ ಒಂದು ವಾರ ಕಳೆದ್ಮೇಲೆ ಬೆಣ್ಣೆ ಅಳಗಿಸ್ಕೊಂಡು ಕನ್ಗಿಸ್ಕೊಂಡು ಮಡಿಕತ್ತೀನಿ. ಬಿಟ್ಟು ಕೊಟ್ರೆ ಅವ್ರಿ ಬಂದಿದ್ರು. ಅರುಣ್ಣವೇ ನಮ್ಮ ಅತ್ತಿಗೆನೂ ಬಂದಿದ್ರು. ಇಬ್ರು ಬಂದಿದ್ರು. ಬಂದು ಬಿಟ್ಬಿಟ್ಟು ಹೋದ್ರು. ಹೆಂಗ ಹೋಗು ಮತ್ತೆ ಅಮ್ಮ ಆಯ್ತಲ್ಲ ಹಂಗ ದುಡ್ಡು ಇಸ್ಕೊಳ್ಳೇ ಇಲ್ಲ ನಿಂತವು. ಅವ ಇಲ್ಲ ಕಣ 1 ರೂಪಾಯಿ ಖರ್ಚು ಮಾಡಿಸ್ತಿಲ್ಲ ಪಪ್ಪ. ಎಲ್ಲನೂ ಅವರೇ ಮಾಡ್ಕೊಂಡ್ರು. ಹೆಂಗೋ ಬಿಡಕತ್ತಾಗೆ ಹೆಂಗೋ ದೇವ್ರು ಒಳ್ಳೇದು ಮಾಡಿ ಹೆಂಗೋ ಅವ್ರು ಒಳ್ಳೆ ತನಕ ದೇವರು ಭಗವಂತನ ದಯಿಂದ ಒಳ್ಳೇದೇ ಆಯ್ತದೆ ಕನಕ. ಒಳ್ಳೆ ಜನಗಳು ಮಾತ್ರ ಸುಮ್ಮನೆ ಇರೋದಲ್ಲ, ಭಾಳ ಒಳ್ಳೆ ಜನಗಳು ಕನಕ. ಅಯ್ಯೋ ಅದರಲ್ಲಿ 2 ಮಾತಿಲ್ಲ ಕಣವ. ಒಳ್ಳೆ ಜನ ಮಾತ್ರ ಹೆಂಗೋ ಒಳ್ಳೇದಾಗಲಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.